ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಗಣೇಶ್. ನನ್ನ ಮಾತುಕತೆಯಲ್ಲಿ ನನ್ನ ಫೇವರೇಟ್ ಕವಿ ಬ್ರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಸ್ನೇಹಿತರು ಕೆಲವೊಬ್ಬರೆಲ್ಲ, ಸರ್ ದಯಮಾಡಿ ನೀವು ಅನಂತಕುಮಾರ್ ಅವರ ರಾಜಕೀಯ ಎಂಟ್ರಿ ಮರುಪ್ರವೇಶ ಏನಾಗ್ತಾ ಇದೆ ಅನಂತಕುಮಾರ್ ಹೆಗಡೆ ಅವ್ರದ್ದು, ಅದ್ರ ಬಗ್ಗೆ ಒಂದು 4 ವಿಚಾರಗಳನ್ನು ಮಾತಾಡಿದರೆ ಚೆನ್ನಾಗಿತ್ತೇನೋ ಅಂತ ಹೇಳ್ಕೊಂಡು ಕೇಳಿರೋದ್ರಿಂದ ನಾನು ಬ್ರೆಕ್ಟ್ ಬಗ್ಗೆ ಭಾಳ ಪ್ರೀತಿಯಿಂದ ಮಾತಾಡಬೇಕಂತ ಅಂದ್ಕೊಂಡಿರೋದಕ್ಕಾಗಿ ಅವರನ್ನು ಸ್ವಲ್ಪ ಹಿಂದೆ ಸರಿಸಿ ಮಿಸ್ಟರ್ ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಂತಕುಮಾರ್ ಹೆಗಡೆ ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ MP ಆಗಿರುವಂಥವ್ರು. ಉತ್ತರ ಕನ್ನಡ ಜಿಲ್ಲೆಯನ್ನು ನಿರಂತರವಾಗಿ ಪ್ರತಿನಿಧಿಸಿದಂಥವ್ರು. ಒಂದು ಕಾಲಘಟ್ಟದಲ್ಲಿ ಫಾರ್ ಎಕ್ಸಾಂಪಲ್ ದಿನಕರ್ ದೇಸಾಯಿ ಅವರು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾಗ ಅವರಿಗೆ ನೀವು ಮಂತ್ರಿಯಾಗಿ ಅಂತ ಹೇಳ್ಕೊಂಡು ಇಂದಿರಾ ಗಾಂಧಿಯವರು ಆಹ್ವಾನವನ್ನು ಕೊಡ್ತಾರೆ. ಬಟ್ ಆನ್ ಕಂಡೀಷನ್ ನೀವು ಕಾಂಗ್ರೆಸ್ಗೆ ಸೇರಬೇಕು ಅಂತ. ದಿನಕರ್ ದೇಸಾಯಿ ಅವರು ಹೇಳ್ತಾರೆ, ನೋಡಿ ನನ್ನ ಜನ ನನಗೆ ಅವರು ಸ್ವತಂತ್ರವಾಗಿ ಆಯ್ಕೆ ಆದಂಥವ್ರು, ನನ್ನ ಜನ ನನ್ನನ್ನು ಈ ಲೋಕಸಭಾ ಕ್ಷೇತ್ರ ಕೆನರಾ ಕ್ಷೇತ್ರದ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿದ್ದು, ನೀನು ಕಾಂಗ್ರೆಸ್ನಲ್ಲಿ ಹೋಗಿ ಮಂತ್ರಿಯಾಗು ಅಥವಾ ಅವ್ರ ಜೊತೆಗೆ ಇದ್ದುಕೊಂಡು ಇನ್ನಷ್ಟು ಬೆಳಿ ಅಂತ ಕಳಿಸಿರೋದಲ್ಲ, ನಮ್ಮ ಪ್ರತಿನಿಧಿಯಾಗಿ ನೀನು ದೆಹಲಿಯಲ್ಲಿ ಕೆಲಸ ಮಾಡು ಅಂತ ನನ್ನನ್ನು ಭಾಳ ಪ್ರೀತಿಯಿಂದ ಕಳಿಸಿದ್ದಾರೆ. ಹಾಗಾಗಿ ಐ ಆಮ್ ಸಾರಿ, ನಾನು ನಿಮ್ಮ ಸಚಿವ ಸ್ಥಾನದ ಏನು ಆಮಿಷ ಇದೆ ಅದಕ್ಕೆ ಒಳಗಾಗೋದಿಲ್ಲ, ಮತ್ತು ನಾನು ನನ್ನ ಜನರ ಪರವಾಗಿ ಸಚಿವನಾಗಿಯೇ ಕೆಲಸ ಮಾಡಬೇಕಂತಿಲ್ಲ, ನಾನು MP ಆಗಿ ಕೂಡ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೋದು ಅನ್ನೋದನ್ನು ಇಂದಿರಾ ಗಾಂಧಿ ಅವರಿಗೆ ಹೇಳ್ತಾರೆ. ಅವ್ರ ನಂತರ ದೇವರಾಯ ನಾಯಕರು ಕೆಲವು ಅವಧಿ ನಮ್ಮ ಉತ್ತರ ಕನ್ನಡ ಅಂದರೆ ಕೆನರಾ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಅವ್ರ ಕಾಲದಲ್ಲಿ ಈ ಕ್ಷೇತ್ರಾಭಿವೃದ್ಧಿ ನಿಧಿ ಅದೆಲ್ಲ ಇದ್ದಿಲ್ಲ, ಮತ್ತು ಅವರು ಒಂದು ರೈತ ಹೋರಾಟದಿಂದ ಬಂದಂಥವರಾಗಿ ಭಾಳ ಒಳ್ಳೆ ಅವರ ಅವಧಿಯಲ್ಲಿ ಯಾವ ಹಗರಣವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಅವರು ಒಂದು ಪೊಲೀಸ್ ಸ್ಟೇಷನ್ಗೆ ಕೂಡ, ಅಂದರೆ ಏನಾದರೂ ತಪ್ಪು ಮಾಡಿಕೊಂಡು ಯಾರಾದರೂ ಬಂದರೆ ಅದನ್ನು ಪರವಾಗಿ ವಕಾಲತ್ತು ಸಹಿತ ವಹಿಸ್ತಾ ಇರಲಿಲ್ಲ ಅನ್ನೋದನ್ನು ಮಾಧ್ಯಮಗಳು ಭಾಳ ಹಿಂದೆ ಗುರುತಿಸಿದ್ದಾವೆ. ಸೊ ಇವರ ನಂತರ ನಮ್ಮ ಕಾಂಗ್ರೆಸ್ನಿಂದ MP ಆಗಿದ್ದಂಥ ಮಾರ್ಗರೇಟ್ ಆಳ್ವ ಅವರು ಒಂದೇ ಅವಧಿ ಆದರೂ ಕೂಡ ಭಾಳ ಚೆನ್ನಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಮೆಚ್ಚುಗೆ ಇದೆ. ಅವ್ರ ನಂತರ ಒಂದು ಬಾರಿ ಅನಂತಕುಮಾರ್ ಹೆಗಡೆ ಅವರನ್ನೇ ಇವರು ಮಾರ್ಗರೇಟ್ ಆಳ್ವ ಅವರು ಸೋಲಿಸ್ತಾರೆ. ಆ ನಂತರ ಎಲ್ಲ ಹೆಚ್ಚು ಕಡಿಮೆ 2-3 ಸಾರಿ ಅನಂತಕುಮಾರ್ ಹೆಗಡೆ ಅವ್ರ ಎದುರುಗಡೆ ಮಾರ್ಗರೇಟ್ ಆಳ್ವ ಸೋಲ್ತಾರೆ. ಬಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಂತಕುಮಾರ್ ಅವರನ್ನು ಯಾಕೆ ಜನ ಗೆಲ್ಲಿಸಿದ್ರು ಅನ್ನೋದು ಇವತ್ತು ಮಿರಾಕಲ್. ಯಾಕಂತಂದ್ರೆ ಅನಂತಕುಮಾರ್ ಹೆಗಡೆ ಅವರ ನಿರಂತರ 4-5 ಅವಧಿಯಲ್ಲಿ ಏನೂ ಕೆಲಸ ಆಗಿಲ್ಲ. ಅವರು ತಮ್ಮ ಖಾಸಗಿ ಸಂಸ್ಥೆ NGO ಮಾಡಿಕೊಂಡಿದ್ದನ್ನು ಬಿಟ್ಟರೆ, ಅದು ಅವರ ಸ್ವಾರ್ಥದ ಪರಮಾವಧಿ ಅದು ಬಿಟ್ಟರೆ, ಜನಸಾಮಾನ್ಯರಿಗೆ ಜನಪರವಾಗಿ ಅವರು ಮಾಡಿರುವಂಥ ಒಂದೇ ಒಂದು ಕೆಲಸವನ್ನು ಸಹಿತ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ MP ಆಗಿ ನಿರಂತರವಾಗಿ ಒಂದು 25 ವರ್ಷಕ್ಕಿಂತ ಹೆಚ್ಚು ಅವಧಿ ಇರುವಂಥದ್ದು, ಆ ನಂತರ ಕೇಂದ್ರದ ಸಚಿವರಾಗಿ ನಿಮಗೆ ಹೇಳ್ಕೊಳ್ಳಿಕ್ಕೆ ಒಂದು ಕೆಲಸ ಇಲ್ಲ ಅಂತಂದರೆ, ಅದನ್ನೇ ಯಾರಾದರೂ ಒಬ್ಬ ಸಣ್ಣ ಸಮುದಾಯದ ತಬ್ಬಲಿ ಸಮುದಾಯದ ಯಾರಾದರೂ ಒಬ್ಬ ಬೇರೆ ಇತರ ಸಮುದಾಯದ ವ್ಯಕ್ತಿಯಾಗಿದ್ದರೆ ನೀವು ಮಾಧ್ಯಮಗಳೆಲ್ಲ ಎಷ್ಟು ಪ್ರಶ್ನೆ ಮಾಡ್ತಿದ್ರಿ, ಅವ್ರು ಏನು ಮಾಡಿದ್ದಾರೆ, ಏನಾಗಿದೆ ಹಾಗೆಲ್ಲ ಅಂತ. ಬಟ್ ಅನಂತಕುಮಾರ್ ಹೆಗಡೆ ಅವರಿಗೆ ಏನು ರಿಯಾಯಿತಿ ಕೊಡ್ತಿದ್ರಿ? ಅಫ್ಕೋರ್ಸ್ ನೀವು ಹೇಳ್ತಿದ್ರಿ ಎಂಥ ಧರ್ಮದ ಹೋರಾಟ. ಭಟ್ಕಳದಲ್ಲಿ ಚಿತ್ತರಂಜನ್ ಅವರ ಕೊಲೆಯಾದ ನಂತರ ಇವರ ಹೆಸರನ್ನು ಗೋಡೆ ಮೇಲೆಲ್ಲ ಬರೆದು ನಿಜವಾದ ಕೊಲೆಗಾರನನ್ನು ಹುಡುಕ್ರಿ ಅಂತ ಹೇಳ್ಕೊಂಡು ಜನಸಾಮಾನ್ಯರು ಬರಿತಾ ಇದ್ರಲ್ಲ ಭಟ್ಕಳದಲ್ಲಿ. ಏನು ಭಟ್ಕಳದಲ್ಲಿ ಕ್ರಾಂತಿ ಏನು ಮಾಡಿದೆ ನೀವು? ಚಿತ್ತರಂಜನ್ ಕೊಲೆ ಮಾಡಿದವ್ರು ಯಾರು ಅನ್ನೋದನ್ನು ಹೊರಗೆ ತರಲಿಕ್ಕಾಯ್ತು? ನೀವು ಎಷ್ಟು ವರ್ಷ MP ಆಗಿದ್ದೀರಿ? ನಿಮ್ಮ ಸರ್ಕಾರ 2-3 ಅವಧಿ ಬಂತಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಯಾಕೆ ನೀವು ತಿಮ್ಮಪ್ಪ ನಾಯಕರ ಹತ್ಯೆ ವಿಚಾರ ಇರಲಿ, ಚಿತ್ತರಂಜನ್ ಅವ್ರ ಹತ್ಯೆ ವಿಚಾರ ಇರಲಿ, ಅಥವಾ ಭಟ್ಕಳದಲ್ಲಾಗಿರುವಂತಹ ಬಹಳ ದಿವಸದ ಕೋಮುಗಲಭೆ ಏನಿದೆ, ಇವುಗಳ ಬಗ್ಗೆ ಎಲ್ಲ ಸರಿಯಾದ ಕ್ರಮ ಏನೂ ಆಗಿಲ್ವಲ್ಲ? ಬರೀ ಎಲೆಕ್ಷನ್ ಅವಧಿಯಲ್ಲಿ ಹಿಂದುತ್ವ ಅಂತ ಹೇಳ್ತೀರಾ, ಎಲೆಕ್ಷನ್ ಅವಧಿಯಲ್ಲಿ ಬೇರೆಯವ್ರು ಯಾರನ್ನೋ ಎತ್ಕೊಡ್ತೀರಾ. ಪರೇಶ್ ಮೇಸ್ತಾ ಅವರ ವಿಚಾರದಲ್ಲಿ ಏನಾಯಿತು? ಅನಂತಕುಮಾರ್ ಅವರೇ, ನಿಮ್ಮ ಇಡೀ ರಾಜಕೀಯ ಜೀವನದುದ್ದಕ್ಕೂ ನೀವು ಇದನ್ನೇ ಮಾಡ್ಕೊಂಡು ಬಂದಂಥವ್ರಲ್ಲ. ಏನು ಕಾಂಟ್ರಿಬ್ಯೂಷನ್ ಇದೆ ನಿಮಗೆ ಹೇಳಿ? ಒಂದು 4 ನಾನು ಈ ಜಿಲ್ಲೆಗೆ ಮಾಡಿದ್ದೀನಿ, ಈ ಕ್ಷೇತ್ರಕ್ಕಾಗಿ ನಾನು ಮಾಡಿರುವಂಥ ಕೆಲಸಗಳು ಅಂತಲೇ ಹೇಳಿ. ನಿಮಗೊಂದು 25-30 ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 3-4 ಕೆಲಸಗಳನ್ನು ಹೇಳ್ಕೊಳ್ಳಿಕ್ಕೆ ಆಗಲ್ಲ ಅಂತಂದರೆ ಮತ್ತು ನಿಮ್ಮ ಎಂಟ್ರಿ ಬಗ್ಗೆ ಸಂಭ್ರಮ ಪಡೋದ್ರಲ್ಲಿ ಏನಿದೆ? ನಾಚಿಕೆ ಆಗಬೇಕು. ಒಂದು ನಾಯಕತ್ವ ಇಲ್ಲ,
ಈ ಜಿಲ್ಲೆಗೆ ಬೇಕಾಗಿರುವಂತಹ ಕೆಲಸವನ್ನು ಮಾಡಲಿಕ್ಕಾಗಿಲ್ಲ. ಈ ಜನಗಳನ್ನು ಸರಿಯಾಗಿ ನೀವು ಯಾವ ಹಂತದಲ್ಲೂ ಪ್ರತಿನಿಧಿಸಿಲ್ಲ. ಅಂಥವರ ಮತ್ತೆ ರಾಜಕೀಯಕ್ಕೆ ಬರ್ತಾರೆ ಅಂದ ಕೂಡಲೇ ಸಂಭ್ರಮ ಪಡೋರು ಇದ್ದಾರಲ್ಲ. ಏನಾಗಿದೆ ನಿಮಗೆ? ಏನು ಮಾಡಲಿಕ್ಕೆ ಹೊರಟಿದ್ರಿ? ಏನಿದೆ ನಿಮ್ಮ ಕಾಳಜಿ? ಈಗ ನಾನು ಕೇಳ್ತಾ ಇರುವಂಥದ್ದು, ಎಸ್, ನೀವು ಸಿರ್ಸಿ ಕ್ಷೇತ್ರದಿಂದ ಬರ್ತಾ ಇದ್ದೀರ. ಸಿರ್ಸಿದಲ್ಲಿ ನೀವು ಎಂ ಪಿ ಆಗಿದ್ದಾಗ ನಿರಂತರವಾಗಿ ಬಿ ಜೆ ಪಿಯವರೇ ಎಮ್ ಎಲ್ ಎಗಳಾಗಿರೋದು. ನೀವೇನೋ ಡಬಲ್ ಟೈರ್ ಅಂತೀರಲ್ಲ, ಹಾಗೇನೇ ಎಮ್ ಎಲ್ ಎ ಎಂ ಪಿ ಒಂದು ಕೋಆರ್ಡಿನೇಷನ್ದಲ್ಲಿ ಕೆಲಸ ಮಾಡಿದರೆ ಈ ಕ್ಷೇತ್ರಕ್ಕೆ, ಈ ಜಿಲ್ಲೆಗೆ ಭಾಳಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಇತ್ತಲ್ಲ. ಅಂಥದ್ದೇನಾದರೂ ಮಾಡಿರುವಂಥದ್ದು ದಾಖಲೆಗಳನ್ನು ತೋರಿಸ್ಲಿಕ್ಕೆ ನಿಮ್ಮ ಹತ್ರ ಇದೆಯಾ? ಇರಬೇಕಲ್ಲ ತೋರಿಸ್ಲಿಕ್ಕೆ. ಏನಾದರೂ ಮಾಡಿದ್ದಿದ್ರೆ ಎಸ್, ನಾವು ಮಾಡಿದ್ವಿ ಅಂತ ತೋರಿಸ್ಬೋದು. ನಾವು ಈ ಜಿಲ್ಲೆಯನ್ನು ಒಂದು 2-3 ದಶಕಗಳಿಂದ ನೋಡ್ತಾ ಇದ್ವಿ. ಅರೆ, ನಿಮಗೆ ಎಲೆಕ್ಷನ್ ಬಂದ ಕೂಡಲೇ ಏನೋ ಯುದ್ಧೋನ್ಮಾದ ಯಾಕೆ ಅದು ಬರುತ್ತೆ? ಭಟ್ಕಳದಲ್ಲಿ ಆಯಿತು, ಆಫ್ಕೋರ್ಸ್ ಅಲ್ಲಿ ಅವರು ಹೆಚ್ಚು ಜನ ಇದ್ದಾರೆ, ಇನ್ನೊಂದು ಧರ್ಮದವರು, ಅವ್ರದ್ದು ಸ್ವಲ್ಪ ಮೊನೊಪೊಲಿ ಆಗುತ್ತೆ. ಈಗ ನಾವು ಹೇಗೆ ಸಿರ್ಸಿ ಕ್ಷೇತ್ರದಲ್ಲಿ ನಿಂತ್ಕೊಂಡು ಇಲ್ಲಿರುವಂಥ ಒಂದು ಸಣ್ಣ ಅಲ್ಪಸಂಖ್ಯಾತರ ಸಮುದಾಯದ ಮೊನೊಪೊಲಿ ವಿರುದ್ಧ ಮಾತಾಡ್ತೀವಿ, ಹಾಗೆ ಭಟ್ಕಳದಲ್ಲಿ ಅಲ್ಲಿರುವಂಥ ಒಂದು ಸಣ್ಣ ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯದ ವಿರುದ್ಧ ಸಹಜವಾಗಿ ಕೆಲವು ತಕರಾರುಗಳು ಇರ್ತವೆ. ಆಯಿತು, ನೀವು ಆ ತಕರಾರುಗಳನ್ನು ಬಳಸ್ಕೊಂಡು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ವೀರಾವೇಶದಿಂದ ಎಲ್ಲ ಭಾಷಣಗಳನ್ನು ಮಾಡಿ ಗೆದ್ರಿ ಬಿಟ್ಟರೆ ಅಲ್ಲಿ ಯಾರು ಸಂತ್ರಸ್ತರಾಗಿದ್ದಾರಲ್ಲ, ಯಾರು ನಿಜವಾಗಿ ತೊಂದರೆಯಲ್ಲಿದ್ದಾರಲ್ಲ, ಅವರಿಗೇನಾದರೂ ಕಿಂಚಿತ್ ಸಹಾಯ ಆಯಿತಾ ನಿಮ್ಮಿಂದ? ನೀವು ಚಿತ್ತರಂಜನ್ ಅವರು ಇರ್ಬೋದು, ನಿಮ್ಮ ಥರದ ವಿಚಾರಧಾರೆ ಅವರಿಗಿತ್ತು ಏನು ಗೊತ್ತಿಲ್ಲ, ಆದರೆ ಜನಸಾಮಾನ್ಯರ ಜೊತೆಗೆ ಭಾಳ ಪ್ರೀತಿಯಿಂದಿದ್ದರು ಅಂತ ನಾನು ಕೇಳಿದ್ದೀನಿ. ಅವ್ರ ನಂತರ ನಮ್ಮ ಆರ್ ಎನ್ ನಾಯ್ಕರವ್ರು ಬರ್ತಾರೆ. ಆರ್ ಎನ್ ನಾಯ್ಕರು ಅವಧಿಯಲ್ಲೂ ಹಾಗೇನೆ ಎಲ್ಲಿ ಈ ಥರ ಯುದ್ಧೋನ್ಮಾದದ ರೀತಿಯಲ್ಲಿ ಕೋಮು ವಿಚಾರಗಳನ್ನು ಕೆರಳಿಸುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಅಂತಿಮವಾಗಿ ನೀವು ಅವರ ಆಗಿನ ಒಂದು ರಾಜಕೀಯ ವ್ಯವಸ್ಥೆಯನ್ನು ಕಿತ್ತೆಸಬೇಕೆನ್ನುವಂಥ ಕಾರಣಕ್ಕೆ ನೀವಿಲ್ಲಿ ಒಂದು ಹೊಸದಾದ ಒಂದು ನಿರೂಪಣೆಯನ್ನು ನರೇಷನ್ ಮಾಡಿದ್ರಿ. ಅದರಿಂದ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ ಏನಾದರೂ ಉಪಯೋಗ ಆಗಿದೆಯಾ? ಈಗ ನಿಮ್ಗೆ ಏನಾದರೂ ಹೇಳಲಿಕ್ಕಿದೆಯೋ? ಆಮೇಲೆ ಏನೋ ಗೊತ್ತಿಲ್ಲ, ಒಂದು ಕೆಲವು ವರ್ಷಗಳವರೆಗೆ ಸುಮ್ಮನೆ ಇದ್ದು ಬಿಡ್ತೀರಿ, ದಿಢೀರನ್ನು ಏನೋ ಕನಸುಗಳನ್ನು ಹುಟ್ಟಿಸ್ತೀರಪ್ಪ. ಏನಾಗಿದೆ? ಮೋದಿಯವರು ಬಂದ ಮೇಲೆ ವಾಸ್ತವವಾಗಿ ಆಗಿರುವಂಥ ಪ್ರಗತಿ ಏನು? ಈ ದೇಶದ ಜನರಲ್ಲಿ ಏನಾದರೂ ಬದಲಾವಣೆ ಆಗಿದೆಯೋ? ಏನಾಗಿದೆ? ಜನಸಾಮಾನ್ಯರ ಪರವಾಗಿ ಏನು ಅಭಿವೃದ್ಧಿಯಾಗಿದೆ? ಜನಸಾಮಾನ್ಯರಿಗೆ ಉದ್ಯೋಗ ಸಿಕ್ಕಿದೆಯೋ? ಆರೋಗ್ಯದ ವ್ಯವಸ್ಥೆ ಭಾಳ ತೃಪ್ತಿಕರ ಆಗಿದೆಯೋ? ಇವತ್ತೆಲ್ಲ ಅಡ್ವಾನ್ಸ್ಡ್ ಕಂಟ್ರಿಗಳಲ್ಲಿ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಆರೋಗ್ಯ ಮತ್ತು ಶಿಕ್ಷಣವನ್ನು ಭಾಳ ಉಚಿತವಾಗಿ ಕೊಡ್ತಾ ಇರುವಂಥ ಒಂದು ವ್ಯವಸ್ಥೆ ಇದೆ. ಅಫ್ಕೋರ್ಸ್ ಅಲ್ಲಿ ಸ್ವಲ್ಪ ಟ್ಯಾಕ್ಸ್ ಹೆಚ್ಚಿರುತ್ತೆ, ಆ ಥರ ವ್ಯವಸ್ಥೆ ಇದೆ ಅಂದ್ಕೊಳ್ಳೋಣ. ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಇನಿಷಿಯೇಷನ್, ಒಂದು ಪ್ರಾರಂಭಿಕವಾಗಿ ಏನಾದರೂ ಕಿಂಚಿತ್ ಪ್ರಯತ್ನವನ್ನೆಲ್ಲ ಮಾಡ್ಬೋದಲ್ಲ. ಬೇರೆಯವರು ಅಧಿಕಾರ ಮಾಡ್ತಾ ಇರಬೇಕಾದ್ರೆ ಅವ್ರು ಹಾಗೆ ಮಾಡಿಲ್ಲ. ಇವತ್ತು ಕೂಡ ನೆಹರೂನೇ ಬಗ್ಗೆನೇ ಮಾತಾಡ್ತೀರ, ಇವತ್ತು ಕೂಡ ಗಾಂಧಿಯನ್ನೇ ತರ್ತೀರ. ಗಾಂಧಿಯನ್ನು ನಿಮ್ಮಂಗೆ ಜನಪ್ರತಿನಿಧಿಯಾಗಿದ್ದರು, ನಿಮಗೆ ರಾಜಕೀಯ ಅಧಿಕಾರವನ್ನು ಅನುಭವಿಸಿದರು, ನಿಮಗೆ ಸಚಿವರಾಗಿ ಈ ದೇಶದ ತೆರಿಗೆ ಹಣದಿಂದ ಏನಾದರೂ ಅದನ್ನು ಓಡಾಡಿದ್ರ? ನಿಮಗೆ ಕಿಂಚಿತ್ತು ಮಾನ ಮರ್ಯಾದೆ ಏನಾದರೂ ಇರಬೇಕಲ್ಲ. ನೀವು ಬಳಸ್ತಾ ಇರೋದು ನಿಮ್ಮ ಪ್ರಧಾನಿಯಿಂದ ನೀವು ಇಲ್ಲಿವರೆಗೆ ಇರ್ತಿರಲ್ಲ, ಶಾಸಕರು ಸಂಸದರವರೆಗೆ, ನಿಮ್ಮ ಖರ್ಚು ವೆಚ್ಚ, ನಿಮ್ಮ ಊಟ ವಸತಿ ಎಲ್ಲದನ್ನು ಸರ್ಕಾರ ನೋಡ್ಕೊಳ್ಬೇಕು. ಸರ್ಕಾರದ ಪರವಾಗಿ ನಿಮ್ಮದು ಕೆಲಸ ಎಲ್ಲ, ನೀವು ಉದ್ಯಮಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅದಾನಿ ಮತ್ತು ಅಂಬಾನಿಗಳು ಕೆಲವೇ ವರ್ಷಗಳಲ್ಲಿ ಹೇಗೆ ದಿಢೀರನೆ ಶ್ರೀಮಂತರಾಗ್ತಾರೆ? ನಮ್ಮ ಯಾರಿಗೂ, ಯಾವ ರೈತನಿಗೂ, ಯಾವ ಉದ್ಯಮಿಗೂ ಆಗದೇ ಇರುವಂಥ ಮಿರಾಕಲ್ 8-10 ಪಟ್ಟು 100 ಪಟ್ಟು ಪ್ರಾಫಿಟ್ಟು ಹೇಗಾಗುತ್ತೆ? ಈ ದೇಶದಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸ್ತಾ ಇದ್ದಾರೆ. ಇಷ್ಟ ಎಲ್ಲವನ್ನು ಕಂಡ ಮೇಲೆ ಕೂಡ ನೀವು ಮತ್ತೆ ಜನರಲ್ಲಿ ಏನೋ ಕನ್ಸನ್ನು ಬಿತ್ತೀರ. ಆಯಿತು, ಈಗ ಅನಂತಕುಮಾರ್ ಹೆಗಡೆ ಅವರ ವಿಚಾರಕ್ಕೆ ಬರೋಣ. ಭಟ್ಕಳದಲ್ಲಿ ಏನು ನಿಮಗೆ ಬೇಸಿದೆ? ಭಟ್ಕಳದಲ್ಲಿ ನಿಮ್ಮ ಅವಧಿಯಲ್ಲಿ, ಎಂ ಪಿ ಆಗಿದ್ದಂಥ ಅವಧಿಯಲ್ಲಿ ಒಂದು 100 ಜನರನ್ನು ನೀವು ಬೆಳೆಸಿದ್ರ? ನಿಮ್ಮೆಲ್ಲ ದಾಖಲೆ ಹೇಳುತ್ತಲ್ಲ, ನಿಮಗೆ ಅವಶ್ಯ ಇರುವಂಥ ಒಬ್ಬ ಆಪ್ತ ಸಹಾಯಕನನ್ನು ಕೂಡ ತಗೊಳ್ಳದೆ ನಿಮ್ಮ ಹೆಂಡತಿ ಹೆಸರಿನಲ್ಲಿ ನೀವು ದುಡ್ಡನ್ನು ಡ್ರಾ ಮಾಡ್ಕೊಂಡಿದ್ರಿ.
ನಿಮ್ಮ ಕೊಟ್ಟಿರುವಂಥ ಕೇಂದ್ರ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ಏನಿತ್ತು ಅದರಲ್ಲಿ ಭ್ರಷ್ಟಾಚಾರದ ಆರೋಪ ಬಂತು. ನಿಮ್ಮನ್ನು ಹೊಗಳ್ತಾ ಇರುವಂಥ ಕೆಲವು ಈ ಮಾಧ್ಯಮದವರು ಇದ್ದಾರಲ್ಲ, ಅವ್ರಿಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇರಬೇಕಲ್ಲ. ಕ್ಲೀನ್ ಏನು ಕ್ಲೀನ್ ಇದ್ದೀರಾ ನೀವು? ಏನು ಕೊಟ್ಟಿದ್ದೀರಿ ಒಬ್ಬ ಉತ್ತರ ಕನ್ನಡದ ನಿರಂತರ ಜನಪ್ರತಿನಿಧಿಯಾಗಿ ನಿಮ್ಮ ಕಾಂಟ್ರಿಬ್ಯೂಷನ್ನು ಏನು? ಕೌಶಲ್ಯಾಭಿವೃದ್ಧಿ ಸಚಿವರಾಗಿ ಉತ್ತರ ಕನ್ನಡದ 100 ಜನರಿಗೆ ನೀವು ಕೆಲಸಗಳನ್ನು ಕೊಟ್ಟಿದ್ರಾ? ಸರ್ಕಾರಿ ಮಟ್ಟದಲ್ಲಿ ಏನಾದರೂ ಪ್ರಗತಿಯನ್ನು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸಗಳು ನಿಮ್ಮಂದು ಆಗಿದೆಯಾ? ಭಟ್ಕಳದಲ್ಲಿ ನೀವು ಏನೋ ಒಂದು ಯುವಕರ ಪಡೆಯನ್ನು ಕಟ್ಕೊಂಡು ತಿರುಗಾಡ್ತಿದ್ರಿ. ಎಷ್ಟು ಜನ ಜೈಲು ಪಾಲಾದರು? ಸಿದ್ದಾಪುರದ ಒಬ್ಬರು ಕೊಡಿಯಾ ಅಂತ ಹೇಳೋರಿಂದ ಪ್ರಾರಂಭವಾಗಿ ಇಡೀ ಉತ್ತರ ಕನ್ನಡದಲ್ಲಿ ನಿಮ್ಮ ರಾಜಕೀಯ ಜೀವನದುದ್ದಕ್ಕೂ ಸಾವಿರಾರು ಜನ ಜೈಲನ್ನು ಕಂಡಿದ್ದಾರೆ. ಏನು ಅನುಕೂಲ ಮಾಡಿದಿರಿ ಅವರಿಗೆ? ಅವ್ರ ಕುಟುಂಬಗಳೆಲ್ಲ ಇವತ್ತು ರಸ್ತೆಯಲ್ಲಿದೆ. ಇದನ್ನೆಲ್ಲ ಜನ ಗಮನಿಸೋದಿಲ್ವಾ? ಎಸ್, ನೀವು ಎಂಟ್ರಿ ಮಾಡ್ತೀರಾ, ನಮ್ಮದೇನು ತಕರಾರಿಲ್ಲ, ಬನ್ನಿ. ನೀವು ಎಂಟ್ರಿ ಮಾಡಬೇಕಿದ್ರೆ ವಿತ್ ಕಾಂಕ್ರೀಟ್ ಐಡಿಯಾ, ಈ ಜಿಲ್ಲೆಯ ಜನತೆಗೆ ಏನು ಮಾಡ್ತೀನಿ, ಈ ರಾಜ್ಯದ ಜನತೆಗೆ ಏನು ಮಾಡ್ತೀನಿ, ಇಲ್ಲಿಯ ಭಾಳ ನಿಷ್ಕೃಷ್ಟ ಬದುಕನ್ನು ಬಾಳ್ತಾ ಇರುವಂತಹ ಬುಡಕಟ್ಟುಗಳಿದ್ದಾರೆ, ಇಲ್ಲಿಯ ಬಹುಸಂಖ್ಯಾತ ನಿಜವಾಗಿ ಈ ಜಿಲ್ಲೆಯಲ್ಲಿ ಹಾಲಕ್ಕಿ ಒಕ್ಕಲಿಗರು, ಗೌಳಿಗಳು, ಕುಂಬ್ರಿ ಮರಾಠಿಗರು, ಆನಂತರ ಕುಣಬಿಗಳು, ಹಾಗೆಯೇ ಕೆಲವು ಸಮುದಾಯಗಳನ್ನು ಬಿಟ್ಟು ಹೋಗಿರ್ಬೋದು ನಾವು. ಇವರೆಲ್ಲರೂ ವಾಸ್ತವದಲ್ಲಿ ಬುಡಕಟ್ಟುಗಳಾಗಲಿಕ್ಕೆ, ಅಂದರೆ ಎಸ್ ಟಿಗಳಾಗಲಿಕ್ಕೆ ನಿಜವಾಗಿ ಅರ್ಹರಿದ್ದಾರೆ. ಆದರೆ ಅವರಿನ್ನೂ ಸರ್ಕಾರದ ಲೀಸ್ಟಲ್ಲಿ ಸೇರಿಲ್ಲ. ಅರೆ, ನೀವು 30 ವರ್ಷಗಳವರೆಗೆ ಈ ಜಿಲ್ಲೆಯ ಒಬ್ಬ ಸಂಸದನಾಗಿ ನಿಮಗೆ ಇಲ್ಲಿಯ ಹಲಕ್ಕಿ ಒಕ್ಕಲಿಗರನ್ನು ಎಸ್ ಟಿಗೆ ಸೇರಿಸ್ಲಿಕ್ಕಾಗಿಲ್ಲ. ಮಾರ್ಗರೇಟ್ ಆಳ್ವ ಬಂದು ಸಿದ್ಧಿಗಳನ್ನು ಎಸ್ ಟಿಗಳಂತ ಹೇಳ್ಕೊಂಡು ಸೇರ್ಪಡೆ ಮಾಡಬೇಕಾಗಿ ಬಂತು. ಮೊಗೇರರ ವಿಚಾರದಲ್ಲಿ ಏನಾಯಿತು? ನೀವೆಂದಾದರೂ ಅವ್ರ ಪರವಾಗಿ ಮಾತಾಡಿದ್ರಾ? ಮೊಗೇರರ ಪರವಾಗಿ ಮಾರ್ಗರೇಟ್ ಆಳ್ವ ಅವರು ವಕಾಲತ್ತನ್ನು ವಹಿಸಬೇಕಾಯಿತು. ಆ ನಂತರ ಗೌಳಿಗಳಿದ್ದಾರೆ, ಕುಂಬ್ರಿ ಮರಾಠಿಗರಿದ್ದಾರೆ, ಕುಣಿಬಿಗಳಿದ್ದಾರೆ, ಹಾಗೆ ಈ ಮರಾಠರಲ್ಲೂ ಕೆಲವು ಸಮುದಾಯಗಳಿದೆ. ನಿಮ್ಮ ಮತದಾರರಾಗಿರುವಂತಹ ಏನು ಭಟ್ಕಳದಿಂದ ಶುರುವಾಗಿ ಕಿತ್ತೂರು ಖಾನಾಪುರದವರೆಗೆ, ಕಾರವಾರದಿಂದ ಶುರುವಾಗಿ ಸಿದ್ದಾಪುರದವರೆಗೆ ನಿಜವಾಗಿ ಸರ್ಕಾರದ ಸವಲತ್ತುಗಳನ್ನು ತಗೊಳ್ಳಿಕ್ಕೆ ಅವಶ್ಯವಿರುವಂತಹ ಒಂದು SC/ST ಸರ್ಟಿಫಿಕೇಟ್ ಇಲ್ಲದಂಥವ್ರು ಭಾಳಷ್ಟು ಜನ ಇದ್ದಾರೆ. ಇದರ ಮಧ್ಯದಲ್ಲಿ ತಾವು ಎಸ್ ಸಿಗಳಾಗದೇ ಇದ್ದವರು ಕೂಡ ಕೆಲವು ಕಡೆ ಪ್ರಮಾಣ ಪತ್ರವನ್ನು ತಗೊಳ್ತಿದ್ದಾರೆ ಅನ್ನುವಂತಹ ಆರೋಪಗಳಿದೆ. ನಮ್ಮ ಜಿಲ್ಲೆಯಲ್ಲಿ ಅಷ್ಟಿಲ್ಲ, ಆದರೂ ಕೂಡ ಎಲ್ಲೆಲ್ಲೋ ಒಂದೊಂದು ಕಡೆ ಈ ಥರ ಮಿಸ್ಯೂಸ್ ಆಗ್ತಾಯಿದೆ ಅನ್ನುವಂಥದ್ದನ್ನು ನಾವು ಕೇಳಿದ್ವಿ. ಹೀಗೆ ರಾಜಕೀಯ ವ್ಯವಸ್ಥೆಯಲ್ಲಿ, ಅಂದರೆ ಈ ಆಡಳಿತ ವ್ಯವಸ್ಥೆಯಲ್ಲಿ, ಆಮೇಲೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಜಿಲ್ಲೆಯಲ್ಲಿ ಬಹಳ ಜನ ಅವಕಾಶ ವಂಚಿತರಿದ್ದಾರೆ. ಈ ಜಿಲ್ಲೆಯ ಬಹಳ ಜನ ಇಲ್ಲಿ ಉದ್ಯೋಗ ಇಲ್ಲದೆ ಪರ ರಾಜ್ಯಕ್ಕೆ, ಪರ ಜಿಲ್ಲೆಗೆ, ಬೆಂಗಳೂರಿಗೆ, ಡೆಲ್ಲಿಗೆ, ಪರದೇಶಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ನೀವು ನಿಮ್ಮ ಕದಂಬ ಅಂತಿದ್ರೆ, ಕದಂಬದಲ್ಲಿ ಎಷ್ಟು ಜನರಿಗೆ ನೌಕರಿಯನ್ನು ಕೊಡಿಸಿದ್ರಿ ನೀವು ಕೆಳವರ್ಗದವರಿಗೆ? ಆಮೇಲೆ ನಿಮ್ಮ ಅವಧಿಯಲ್ಲಿ ಏನು ತೋಟಗಾರಿಕೆ ಅದು ಇದು ಅಂತ ಭಾಳ ಭಾಷಣಗಳನ್ನೆಲ್ಲ ಮಾಡಿದ್ರೆ ನೀವು, ನಾವೆಲ್ಲ ಕೇಳಿದ್ವಿ ನಾವು. ಆದರೆ ಇವತ್ತು ಕೂಡ ನಿಮ್ಮ ಅವಧಿಯಿಂದ ಇವತ್ತಿನವರೆಗೆ ಈ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆನಿಫಿಟ್ ಅಂತ ತಗೊಂಡಿರುವಂಥ ಯಾವ್ಯಾವ ಸಮುದಾಯದವರಿಗೆ, ಎಷ್ಟು ಜನರಿಗೆ ತೋಟಗಾರಿಕಾ ಮಿಷನ್ನ ಬೆನಿಫಿಟ್ಗಳು ಸಿಕ್ಕಿದೆ ಅನ್ನುವಂಥದ್ದು ಒಂದು ಶ್ವೇತಪತ್ರ ಹೊರಡಿಸ್ಲಿಕ್ಕೆ ತಯಾರಿದ್ದಾರೆ ನೀವು? ಸರ್ಕಾರದ ವ್ಯವಸ್ಥೆಯಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀರಿ? ನಮ್ಮ ಜಿಲ್ಲೆಯಲ್ಲಿ ದೇಶಪಾಂಡೆಯವರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮತ್ತು ಅನಂತಕುಮಾರ್ ಹೆಗಡೆಯವರು, ನೀವೆಲ್ಲ 30 ವರ್ಷಗಳಕ್ಕಿಂತ, ಅಂದರೆ 3 ದಶಕಗಳಿಗಿಂತ ಹೆಚ್ಚು ಜನಪ್ರತಿನಿಧಿಗಳು. ನಿಮ್ಮ ಅವಧಿಯಲ್ಲಿ ಈ ಜಿಲ್ಲೆಯ ನಿಜವಾದ ಅರ್ಹ, ನಿಜವಾದ ಯೋಗ್ಯ ಯಾವ ಸಮುದಾಯಗಳಿದ್ದಾವೆ, ಯಾವ ಯುವ ಸಮುದಾಯ ಇದೆ, ಯಾವ ಬುಡಕಟ್ಟುಗಳಿದ್ದಾರೆ, ಯಾವ ಮೀನುಗಾರರ ಸಮುದಾಯ ಇದೆ, ಯಾರ್ಯಾರೆಲ್ಲ ಭಾಳ ಮೈನ್ಯೂಟ್ ಕಮ್ಯುನಿಟಿಯ ಭಾಳ ಜನರಿಲ್ಲಿದ್ದಾರೆ. ಸೊ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಔದ್ಯೋಗಿಕವಾದಂತಹ ಅಭಿವೃದ್ಧಿ ಇಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ, ಉತ್ತರ ಕನ್ನಡ ಜಿಲ್ಲೆಯನ್ನು ಒಂದು ಒಳ್ಳೆಯ ಪ್ರವಾಸೋದ್ಯಮ ಜಿಲ್ಲೆಯನ್ನಾಗಿ ಅಭಿವೃದ್ಧಿಪಡಿಸುವಂತಹ ಎಲ್ಲ ಅವಕಾಶಗಳಿದೆ. ಅದನ್ನು ನೀವ್ಯಾರೂ ಮಾಡಿಲ್ಲ. ಹಾಗೆಯೇ ಇವತ್ತು ಕೂಡ ಒಂದು ಪ್ರವಾಸೋದ್ಯಮವನ್ನು ಬೆಳೆಸ್ಕೊಂಡು, ಜೊತೆಗೆ ಇಲ್ಲಿಯ ಬೇರೆ ಬೇರೆ ಜನಾಂಗೀಯ ವೈವಿಧ್ಯತೆಗಳನ್ನು ಬಳಸ್ಕೊಂಡು ಆ ಜನರು ಮಾಡಬಹುದಾದಂಥ ಕೆಲಸಗಳು, ಆ ಜನರಿಂದ ನಾವು ಹೊರ ಲೋಕಕ್ಕೆ ಕೊಡ್ಬೋದಾದಂಥ ಏನು ಫಾರೆಸ್ಟ್ ಮೈನರ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಫಾರೆಸ್ಟ್ ಮತ್ತು ಅಗ್ರಿಕಲ್ಚರ್ ಕನೆಕ್ಟೆಡ್ ಇದು ಬಿಸ್ನೆಸ್ಗಳೇನಿದ್ದಾವೆ, ವ್ಯವಹಾರಗಳೇನಿದ್ದಾವೆ, ಉದ್ಯಮಗಳೇನಿದ್ದಾವೆ, ಅವುಗಳನ್ನೆಲ್ಲ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದೆ. ಬಟ್ ನಿಮ್ಮ ಅವಧಿಯಲ್ಲಿ ನೀವು ಏನೂ ಕೆಲಸವನ್ನೇ ಮಾಡಿಲ್ಲ.
30 ವರ್ಷಗಳವರೆಗೆ ಲೋಕಸಭಾ ಸದಸ್ಯರಾಗಿ ನೀವು ಹೇಳಿಕೊಳ್ಳುವಂತಹ ಮೂರೂ ಕೆಲಸಗಳನ್ನು ಮಾಡದೇ ಇದ್ದಂಥವರು ನೀವು ಏನು ರಾಜಕೀಯ ಪುನರ್ ಪ್ರವೇಶವನ್ನು ಮಾಡ್ತೀರಿ ಅಂದ್ಕೂಡಲೇ ಕೆಲವು ನಿಮ್ಮ ಭಟ್ಟಂಗಿಗಳು ಬಹಳ ಸಂಭ್ರಮದಿಂದ ಕುಣಿದಾಡಬಹುದು. ಬಟ್ ಈ ಜಿಲ್ಲೆಯ ಜನತೆ ನಿಮ್ಮನ್ನು ಭಾಳ ವರ್ಷಗಳಿಂದ ನೋಡಿದ್ದಾರೆ. ನಿಮ್ಮ ಕೆಲಸ ಕಾರ್ಯವೈಖರಿ, ನೀವು ಬರೀ ಏನು ಯಾರನ್ನೋ ಉತ್ತೇಜಿಸುವಂತಹ ಭಾಷಣ ಮಾಡಿದ್ದು, ಎಲೆಕ್ಷನ್ ಗೆದ್ದಿದ್ದು ಬಿಟ್ಟರೆ ಈ ಜನರಿಗೆ, ಈ ಜಿಲ್ಲೆಯ ಜನರಿಗೆ, ಈ ಜಿಲ್ಲೆಗೆ ನೀವು ಮಾಡಿರುವಂಥದ್ದು ಏನು? ಇವುಗಳನ್ನೆಲ್ಲ ಹೇಳಿಕೊಂಡು ನೀವು ಮತ್ತೆ ಬನ್ನಿ ರಾಜಕೀಯಕ್ಕೆ ಬಂದು ನೀವು ಮಾಡಬಹುದಾದಂಥ ಒಳ್ಳೆಯ ಕೆಲಸಗಳೇನಿದೆಯಲ್ಲ ಅದನ್ನು ಹೇಳಿ. ನಿಮ್ಮ ಇಡೀ ಜೀವನದುದ್ದಕ್ಕೂ ನೀವು ಉತ್ತೇಜನ ಮಾಡುವಂತಹ ನಿಮ್ಮ ಕೋಮು ಪ್ರಚೋದಕ ಭಾಷಣವನ್ನು ಕೇಳಿಕೊಂಡು ನಿಮ್ಮನ್ನು ಏನೋ ದೊಡ್ಡ ಇಲ್ಲಿವರೆಗೆ ಜನ ಕೂಡಿಸಿದ್ದಾರೆ ನಿಮಗೆ ಬೇರೆ ಬೇರೆ ಹುದ್ದೆಗಳಲ್ಲಿ, ಬೇರೆ ಬೇರೆ ಅವಕಾಶಗಳಲ್ಲಿ. ಮತ್ತೆ ನಿಮ್ಮನ್ನು ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನುವಂಥ ಹಗಲುಗನಸನ್ನು ಏನು ಕಾಣ್ತಾ ಇದ್ದೀರಲ್ಲ, ಈ ಹಗಲುಗನಸನ್ನು ಬಿಡಿ. ಆಮೇಲೆ ಈ ಜನರ ವಿಶ್ವಾಸವನ್ನು ಅವರಿಗೆ ಪೂರಕವಾಗಿರುವಂತಹ, ಅವರ ಅಭಿವೃದ್ಧಿಗೆ ಪೂರಕವಾಗಿರುವಂತಹ, ಅವರ ಭವಿಷ್ಯಕ್ಕೆ ಪೂರಕವಾಗಿರುವಂತಹ ಏನಾದರೂ ಹೊಸ ಆಲೋಚನೆಗಳ ಮೂಲಕ ಬನ್ನಿ. ನಿಮಗೆ ಸೈದ್ಧಾಂತಿಕ ಭಿನ್ನತೆ ಇದೆ, ವೈಯಕ್ತಿಕವಾಗಿ ನಮ್ಗೆ ಯಾವ ವಿರೋಧಗಳು ಇಲ್ಲ. ನೀವು ಉತ್ತರ ಕನ್ನಡ ಜಿಲ್ಲೆಯನ್ನು ಪ್ರಗತಿ ಮಾಡಿ ತೋರಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟು, ನಿಮ್ಮ ಭರವಸೆಯನ್ನು ಉತ್ತರ ಕನ್ನಡ ಜಿಲ್ಲೆಯ ಜನ ನಂಬುವಂತಾದರೆ ಆಮೇಲೆ ನೀವು ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಹೆಸರು ಮಾಡ್ಬೋದೇನೋ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮತ್ತು ನಾನು ಸಂಪರ್ಕದಲ್ಲಿದ್ದಂತಹ ಭಾಳ ಜನರು ಹೇಳ್ತಾ ಇರುವಂಥ ವಿಚಾರ. ಆಮೇಲೆ ನನ್ನ ವೀಕ್ಷಕ ಮಿತ್ರರೇ ನನಗೆ ಕರೆ ಮಾಡಿ ಕೂಡ ಹೇಳಿದ್ದಾರೆ, ದಯಮಾಡಿ ಇಲ್ಲೆಲ್ಲ ಏನೋ ಒಂದು ದೊಡ್ಡ ವಿಜೃಂಭಣೆ ಏನು ಮಾಡ್ತಾ ಇದ್ದಾರೆ, ಈ ಎಲ್ಲ ಟೈಮ್ದಲ್ಲೂ ಹಾಗೇನೆ ಏನೋ ಒಂದು ಅಸ್ತಂಗತ ಆಗಿರುವಂಥ ವಾತಾವರಣ, ಏನೂ ಹೊಸ ಆಲೋಚನೆಗಳಿಲ್ಲ ಅನ್ನುವಂಥ ವಾತಾವರಣದಲ್ಲಿ ಯಾರೋ ಬಂದು ಕನಸನ್ನು ಬಿತ್ತುಬಿಡ್ತಾರೆ. ಅನಂತಕುಮಾರ್ ಅವರು ಅವರ ಇಡೀ ಜೀವನದುದ್ದಕ್ಕೂ ಪ್ರತಿ ಚುನಾವಣೆಯಲ್ಲೂ ಮಾಡಿರೋದನ್ನು ಅದೇನೆ, ಬಟ್ ಅವರಿಂದ ಆಗಿರುವಂಥ ಸಾಧನೆ ಏನೂ ಇಲ್ಲ. ಹಾಗಾಗಿ ಸ್ವಲ್ಪ ವಿಮರ್ಶಾತ್ಮಕವಾಗಿ ವಸ್ತುನಿಷ್ಠವಾಗಿ ಏನಾದರೂ ಹೇಳಲಿಕ್ಕೆ ಸಾಧ್ಯವಾದರೆ ಮಾತಾಡಿ ಅಂತ ನನ್ನ ವೀಕ್ಷಕರ ಕೋರಿಕೆ ಮೇರೆಗೆ ನಾನು ಮಾತಾಡಿದ್ದೀನಿ. ಹಾಗಾಗಿ ಮುಂದೆ ಕೂಡ ನಾವು ಚರ್ಚೆ ಮಾಡೋಣ, ಮತ್ತೆ ನಮ್ಮ ಮಾತುಕತೆಯಲ್ಲಿ ನಾವು ನೀವು ಮುಖಾಮುಖಿ ಆಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಸಿಗ್ತಾ ಇರೋಣ.